ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ, ಎಂತಹ ಸ್ಥಾನಮಾನವನ್ನು ಕೊಡಲಾಗಿದೆ. ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತಿದೆ. ಎಲ್ಲಿ ಮಹಿಳೆಯರನ್ನ ಹೆಣ್ಣನ್ನ ಪೂಜಿಸಲ್ಪಡುತ್ತದೆಯೋ ಅಂತಹ ಸ್ಥಳದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನುವಂತಹ ಮಾತಿದೆ. ಹಾಗಾಗಿ ನಮ್ಮ ಭಾರತದಲ್ಲಿ ಹೆಣ್ಣಿಗೆ ದೇವರ ಒಂದು ಸ್ಥಾನವನ್ನು ಕೊಡಲಾಗಿದೆ, ಪೂಜನೀಯ ಸ್ಥಾನವನ್ನು ಕೊಡಲಾಗಿದೆ. ಅಂತಹ ಮಹಿಳೆಗೆ ಒಂದು ಶ್ರೇಷ್ಠವಾದಂತಹ ಸ್ಥಾನ ಕೊಡುವ ಮೂಲಕವಾಗಿ ಸರ್ವಂ ಮಹಿಳೆ ಅನ್ನುವ ರೀತಿಗಳಲ್ಲಿ ಅವರಿಗೆ ಅತ್ಯುನ್ನತವಾದಂತಹ ಸ್ಥಾನವನ್ನು ಕೊಡಲಾಗಿದೆ. ಅಂತಹ ಒಂದು ಮಹಿಳಾ ದಿನವನ್ನ ಕಡ್ಡಾಯವಾಗಿ ಇಲ್ಲಿ ಆಚರಣೆ ಮಾಡಲೇಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತೊಂದು ವಿಶೇಷವಾದಂತಹ ಒಂದು ಸೇವಾ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕಿದ್ದಾರೆ. ಉಚಿತವಾಗಿ ಎಲ್ಲರಿಗೂ ಕೂಡ ಕಣ್ಣಿನ ತಪಾಸಣೆಯನ್ನ ಮಾಡುವಂತಹ ಕೆಲಸ ಮಾಡಿದ್ರೆ ಅಲ್ಲಿ ಬರುವಂತಹ ಸಮಸ್ಯೆಗಳನ್ನ ಗುರುತಿಸಿ ಆದಷ್ಟು ಕಡಿಮೆ ಮಟ್ಟದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಮಹಿಳೆ ಅಂತ ಹೇಳಿದ್ರೆ ಅವಳು ಇಡೀ ಒಂದು ಸಮಾಜದ ಒಂದು ಬಲಿಷ್ಠತೆಯನ್ನ ಪ್ರದರ್ಶಿಸುವಂತಹ ಒಂದು ಪ್ರತೀಕ. ಮೇಡಮ್ ಬಹುಶಃ ಗಮನಿಸಬಹುದು, ಲಕ್ಷ್ಮೀ ಮೇಡಮ್ ಒಬ್ಬರನ್ನೇ ಈ ಒಂದು ಸಮಸ್ಯೆಯನ್ನು ಎಷ್ಟು ಕಟ್ಟಿ ಬೆಳೆಸಲಿಕ್ಕೆ ಶ್ರಮ ವಹಿಸ್ತೇವೆ ಅಂತ ಹೇಳಿದ್ರೆ ಬಹುಶಃ ಗಮನಿಸಬಹುದು ಮಹಿಳೆಯಲ್ಲಿ ಎಂತಹ ಶಕ್ತಿ ಅಡಗಿದೆ. ನಾವು ಗಮನಿಸಿದಾಗ ಸುಮಾರು 8 ವರ್ಷ ಆಯಿತು. 8 ವರ್ಷದಿಂದ ಕೂಡ ಈ ಸಮಸ್ಯೆನ ಎಷ್ಟು ಬಲಿಷ್ಠ ಮಟ್ಟಕ್ಕೆ ತಗೊಂಡೋಗ್ತೀವಿ ಅನ್ನುವಂತಹ ಒಂದು ಎಕ್ಸಾಂಪಲ್ ಅವ್ರು ನೋಡೇ ನಾವು ಕಲ್ತ್ಕೊಂತಾರೆ. ಮತ್ತೆ ಇನ್ನೊಂದು ಮಾತಿದೆ, ಅಲೆಕ್ಸಾಂಡರ್ ಮಾತು ಹೇಳ್ತಾರೆ, ಚಕ್ರವರ್ತಿಗಳಿಗೂ ಪ್ರವಾದಿಗಳಿಗೂ ಜನ್ಮ ಕೊಡುವಂತಹ ಹೆಣ್ಣು ಪ್ರಪಂಚದ ಸರ್ವಶ್ರೇಷ್ಠಳು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಲೆಕ್ಸಾಂಡರ್. ಇಡೀ ಪ್ರಪಂಚ ಹೆಣ್ಣು, ಹಾಗಾಗಿ ಆ ಹೆಣ್ಣಿನ ಬಗ್ಗೆ ನಿರ್ಲಕ್ಷ್ಯವಾಗಿ ನೋಡಬೇಡಿ ಅನ್ನುವಂತಹ ಮಾತನ್ನು ಕೂಡ ಅವರು ಅಲೆಕ್ಸಾಂಡರ್ ಹೇಳ್ತಾರೆ. ಯಾಕೆ ಇನ್ನೊಂದು ಮಾತು ಹೇಳ್ತಾರೆ ಅವರಿಗೆ ಮುಂದುವರೆದು, ತೊಟ್ಟಿಲನ್ನು ತೋಗುವಂತಹ ಕೈ ಇಡೀ ಜಗತ್ತನ್ನೇ ತೋಗುವಂತಹ ಶಕ್ತಿಯನ್ನು ಹೊಂದಿದೆ ಹೇಳುವಂತಹ ಮಾತು. ಸಿಂಪಲ್ ಮಾತು. ಇಡೀ ಒಂದು ಇದು ತೊಟ್ಟಿಲನ್ನು ತೋಗುವಂತಹ ಒಂದು ಕೈ ಇಡೀ ಜಗತ್ತನ್ನೇ ತೋಗುವಂತಹ ಶಕ್ತಿಯನ್ನ ಹೊಂದಾಳೆ ಆ ಹೆಣ್ಣು. ಅಂತಹ ಹೆಣ್ಣಿಗೆ ಪೂಜನೀಯವಾದಂತಹ ಸ್ಥಾನ ಕೊಡಬೇಕು ಅನ್ನೋದ್ರಿಂದ ಭಾರತದಲ್ಲಿ ಶ್ರೇಷ್ಠವಾದಂತಹ ಸ್ಥಾನವನ್ನ ಕೊಡಲಾಗಿದೆ. ಅಂತಹ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತವಾಗಿ ಈ ಒಂದು ವಿಶೇಷವಾದಂತಹ ಶಿಬಿರವನ್ನು ಹಾಕಿಕೊಳ್ಳಲಾಗಿದೆ. ಅಂತಹ ಶಿಬಿರವನ್ನ ವ್ಯಕ್ತಿಗತಕ್ಕಂತಹ ಎಲ್ಲ ಇಲ್ಲ ಅಲ್ಲಿಂದಲ್ಲ ಇಲ್ಲಿ ಈ ಕಡೆ ನೋಡಿ, ಈ ಕಡೆ ನೋಡಿ, ಎಲ್ಲ ಅವ ಈ ಕಡೆ ನೋಡು. ಸಾವಿರದ 1908ರಲ್ಲಿ ಮಹಿಳೆಯರು ಒಂದು 15,000 ಮಹಿಳೆಯರು ಅವರ ಹಕ್ಕುಗಳಿಗೋಸ್ಕರ, ಮಹಿಳೆಯರ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಮಹಿಳಾ ದಿನಾಚರಣೆನ ಆಚರಿಸ್ತಾರೆ. ಅಂದಿನಿಂದ ಇದುವರೆಗೂ ಮತ್ತು ಮೊದಲ ಬಾರಿಗೆ ಅಮೆರಿಕದಲ್ಲೂ ಕೂಡ 1911ರಲ್ಲಿ ಒಂದು ಮಹಿಳಾ ದಿನಾಚರಣೆ ಆಚರಿಸ್ತಾರೆ. ಯಾಕೆ ಅಂದ್ರೆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಮತ್ತೆ ಮಹಿಳೆಯರ ಒಂದು ಕೂಲಿಯ ತಾರತಮ್ಯ, ಇದಕ್ಕೋಸ್ಕರ ಅವರು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಅದನ್ನೇ ಇತ್ತೀಚೆಗೆ ಈ ದಿನಗಳಲ್ಲಿ ದಿನ ಒಂದೇ ಮಹಿಳಾ ದಿನಾಚರಣೆ ಮಾರ್ಚ್ 8 ಮಾಡಬೇಕು ಅನ್ನೋದೇನಿಲ್ಲ, ದಿನ ಕೂಡ ಮಹಿಳಾ ದಿನಾಚರಣೆಗಳನ್ನ ಆಚರಿಸಬಹುದು. ಯಾಕೆಂದ್ರೆ ಮಹಿಳೆಯರ ಮೇಲೆ ದಿನನಿತ್ಯ ಅವ್ರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ತುಂಬಾ ಇದಾವೆ. ಹಾಗಾಗಿ ಆ ಮಹಿಳಾ ದೌರ್ಜನ್ಯನ ನಿಲ್ಸೋದಕ್ಕೋಸ್ಕರ ಒಂದು ಒಂದು ಕಾಯ್ದೆನ ಜಾರಿಗೆ ತಂದ್ರು. ನಾವು ಇಡೀ ಈಗ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೂಡ ಒಂದು ಮಹಿಳಾ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆನೇನೆ. ಆಗಿನ ಇದ್ರಲ್ಲಿ ಒಂದು ಮಹಿಳಾ ದಿನಾಚರಣೆ ಅನ್ನೋದೇನು ನಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾಕೆಂದ್ರೆ ಒಂದು ಜನಶಕ್ತಿ ಟೀಮಿಂದ ಒಂದು ಮಹಿಳಾ ದಿನಾಚರಣೆ ಮಾಡಿ ಅವರು ಕೂಡ ಒಂದು ಯೂತ್ ಸ್ಟೂಡೆಂಟ್ ನಮ್ಮ ಮನೆಗೆ ಬಂದಾಗ ಈ ತರ ಒಂದು ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ಕುರಿತು ಒಂದು ಎರಡು ಮಾತಾಡಿದ್ರು. ಅವತ್ತಿನಿಂದ ಇವತ್ತೂ ಕೂಡ ನಾನು ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ದಿನನಿತ್ಯ ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದೀನಿ. ಮೊನ್ನೆ ಕೂಡ ಯಾಕೆಂದ್ರೆ ರೀಸೆಂಟ್ ಆಗಿ ಕೂಡ ಏನಾದ್ರು ಮಹಿಳೆಯರು ಯಾವ್ದಾರ ರೀತಿಯಲ್ಲಿ ಒಂದು ಪುರುಷ ಪ್ರಧಾನಕ್ಕೆ ಏನಾದ್ರು ದೌರ್ಜನ್ಯಕ್ಕೆ ಒಳಗಾಗಿ ಅತ್ಯಾಚಾರಕ್ಕೆ ಒಳಗಾದ್ರೆ ಅವರು ಕೂಡ ಸ್ವ ಇಚ್ಛೆಯಿಂದ ಕೂಡ ಒಂದು ಗರ್ಭಪಾತ ಮಾಡೋಂತ ಒಂದು ಇದನ್ನ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಇನ್ನೂ ಕೂಡ ನಾವು ಮಹಿಳೆಯರ ಮೇಲೆ ಇನ್ನ ದೌರ್ಜನ್ಯಗಳು ನಡೀತಾನೆ ಇದೆ. ಒಂದು ಆಸಿಡ್ ದಾಳಿ ಅಂತ ಒಂದು ಇದು ಕೂಡ ರೀಸೆಂಟ್ ಆಗಿ ಒಂದು 3 ಜನ ವಿದ್ಯಾರ್ಥಿಗಳ ಮೇಲೆ ನಡೆದಿದೆ. ಅದನ್ನ ಕೂಡ ನಾವು ಖಂಡಿಸೋದಕ್ಕೆ ಮಹಿಳೆಯರು ದಿನನಿತ್ಯ ಮಹಿಳಾ ದಿನಾಚರಣೆ ಮಾಡೋದ್ರ ಬದಲು ಆ ಒಂದು
ಮಹಿಳಾ ದಿನನಿತ್ಯ ನಡೀತಾ ಇರ್ತಕ್ಕಂಥ ಒಂದು ಮಹಿಳೆಯರ ಮೇಲೆ ನಡೀತಕ್ಕಂಥ ಇವನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಮಹಿಳೆಯರನ್ನ ಎಲ್ಲಾ ಕಡೆಗೂ ಒಂದು ಮನೆಗೂ ಕೂಡ ಇಂಥ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯನ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲ ಮಾತನ್ನ. ವಿಶ್ವ ಮಹಿಳಾ ದಿನಾಚರಣೆ ಅಂದ್ರೆ ಒಂದು ಮಹಿಳೆಯರಿಗೆ ಒಂದು ಅವರ ಒಂದು ಕಾರ್ಯವನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ನಮ್ಮ ದೇಶದಲ್ಲಿರುವಂತ ಒಳ್ಳೆ ದಿನ ಇದು. ಒಂದು ಪ್ರತಿಯೊಬ್ಬ ಗಂಡಸಿನ ಹಿಂದೆ ಒಂದು ಯಶಸ್ಸಿನ ಹಿಂದೆ ಒಂದು ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಒಂದು ದೃಢವಾಗಿರುತ್ತೆ. ಈ ಸಾಕ್ಷ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 2017ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಹುಳಿಯರ್ನಲ್ಲಿ ಸ್ಥಾಪನೆ ಮಾಡ್ಬೇಕಂತ ಹೇಳಿ ನಮ್ಗೆ ಯಾವುದೇ ರೀತಿ ಆಲೋಚನೆ ಇರಲಿಲ್ಲ. ಸೊ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಸಿಸ್ಟರ್ ಆಗಿ ಅವರು ಈ ಒಂದು ಊರಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ಬಹಳ ಅವರೇ ಬೆನ್ನೆಲುಬಾಗಿ ನಿಂತು ಅವರ ಒಂದು ಆಸೆ ಪ್ರಕಾರ ಪ್ರಾರಂಭ ಮಾಡಿದ್ವಿ. 8 ವರ್ಷದಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ರೀತಿಯ ಒಂದು ಈ ಒಂದು ಸಂಸ್ಥೆಯನ್ನು ಬೆಳೆಸೋಕೆ ಚಾಚು ತಪ್ಪದೆ ಕಷ್ಟಪಡ್ತಾ ಬೆಳೆಸಿದ್ದಾರೆ. ಈ ಒಂದು ಸಂಸ್ಥೆಯಿಂದ ಮತ್ತೆ ನಾವು ನಮ್ಮ ಸೇವೆಯನ್ನು ಬೇರೆ ಕಡೆಯಲ್ಲಿ ಕೂಡ ಇನ್ನೂ 2 ಬ್ರಾಂಚ್ ಕೂಡ ಮಾಡಿದ್ದೀವಿ. ಸೊ ಮಧುಗಿರಿಯಲ್ಲಿ ಕೂಡ ಒಂದು ಬ್ರಾಂಚ್ ಆಗಿದೆ, ಮತ್ತೆ ಗೌರಿಬಿದನೂರಲ್ಲಿ ಕೂಡ ಒಂದು ಬ್ರಾಂಚ್ ಮಾಡಿದ್ದೀವಿ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಎಲ್ಲದಕ್ಕೂ ಈ ಮುಖಾಂತರ ಅವ್ರಿಗೆ ನಾವು ನಮ್ಮ ಸಿಬ್ಬಂದಿ ವರ್ಗದವರಿಗಾಯಿತು, ನಮ್ಮಲ್ಲಿ ಕೆಲಸ ಮಾಡ್ತಾ ನಮ್ಮ ವೈದ್ಯ ವೃಂದದವರಿಗೆ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಏನಂದ್ರೆ ವಿಶ್ವ ವುಮೆನ್ಸ್ ಡೇ ಮೇನ್ ಆಗಿ ನಾವು ನನಗೆ ಸ್ಪೆಷಲಿ ಬಂದಂತ ನಮ್ಮಮ್ಮ ಮತ್ತೆ ನನ್ನ ತಂಗಿ. ಸೊ ಏನೇ ಇದ್ರು ಅವ್ರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಾನು ಓದಿಸಿ ಇಲ್ಲಿವರೆಗೂ ತಂದು ಇಟ್ಟಿದ್ದಾರೆ. ಸೊ ಅದೇನೇ ಇದ್ರು ಅವ್ರಿಗೆ ಯಾವಾಗಲೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಮತ್ತೆ ಅಲ್ಲಿಂದು ಸಮಸ್ಯೆ ಬಂದಾಗ ಅಥವಾ ಏನೇ ಇದ್ದಾರೋ ಇಲ್ಲಿ ಇವತ್ತಿನ ದಿನ ಸ್ವಲ್ಪ ನೋಡಿ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡಲಾಗುತ್ತೆ. ಮತ್ತೆ ಅದು ಬಿಟ್ಟು ನಿಮಗೆ ಯಾವ ಬೇರೆ ಟೈಮ್ ಬಂದಾಗ್ಲೂ ಇಲ್ಲಿ ಅಲ್ಲಿನ ಪ್ರಾಬ್ಲಮ್ ಏನೇ ಇದ್ರು ಇಲ್ಲಿ ಕಮ್ಮಿ ವೆಚ್ಚದಲ್ಲಿ ಮಾಡಿ ಕೊಡ್ತೀವಿ. ಇಷ್ಟು ವರ್ಷ ಹೆಂಗ್ ಸಪೋರ್ಟ್ ಮಾಡಿದ್ರಿ ಹಂಗೆ ಇನ್ ಮುಂದೆ ನಾವು ಕೂಡ ಮಾಡ್ತಾ ಇರ್ಬೇಕು. ಬರಪ್ಪ ಇರೋದೇ 4 ಜನ ಹೆಣ್ಮಕ್ಳಿಗೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಯಿತು. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಮಹಿಳಾ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡೋದು. ಹಾಗಾಗಿ ಮಹಿಳಾ ಕಾರ್ಮಿಕರಿಗೆ ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಕೆಲಸಗಾರರು ಕೂಡ ನಾವು ಸನ್ಮಾನ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸ ಮಾಡಿದ್ವಿ. ಅದೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಕೂಡ ಸನ್ಮಾನ ಮಾಡುವಂತ ನಾವೆಲ್ಲರೂ ಇಲ್ಲಿ ಇದು ಬಂದ್ಬಿಡ್ರಿ ಹೋಗಿ ಹಿಂದೆ ಇದ್ದ ಡೇ 1 ಇಂದ ಇರುವಂತ ನಮ್ಮ ಸಿಬ್ಬಂದಿಯವರು ಹಾಗೆ